ಜಿಲ್ಲೆಯಿಂದ ನಾನು ನಿಮ್ಮ ಶೇಖರ್ ಹೊಣೆನೂರು. ಹೊಸದಾಗಿ ಆಗಿರುವಂಥ DC ಕಚೇರಿಯಲ್ಲಿ ಹಲವರಿಗೆ ಪಿಂಚಣಿ ಬಂದಿಲ್ಲ ಅಂತಂದು ಹಲವಾರು ಸಾರ್ವಜನಿಕರು ಬಂದು ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿರುವಂಥ ಅಧಿಕಾರಿಗಳು ಅವರಿಗೆ ತಕ್ಕಂಥ ಮಾಹಿತಿ ನೀಡದೆ ಬೇಜವಾಬ್ದಾರಿಯಿಂದ ಅಲ್ಲಿಗೋಗಿ ಇಲ್ಲಿಗೋಗಿ ಆ ಕಚೇರಿಗೆ ಹೋಗಿ ಈ ಕಚೇರಿಗೆ ಹೋಗಿ ಅಂತಂದು ಅಲ್ದಾಡಿಸ್ತಾ ಇದ್ದಾರಂತೆ. ಸೊ ಅದು ಏನಿದೆ ಅಂತಂದು ಬನ್ನಿ ಕೇಳೋಣ. ಯಾಕೆ ಈ ಥರ ಇಷ್ಟೊಂದು ಸಾರ್ವಜನಿಕರು ಬಂದು ಕೇಳಿದ್ರು, ಯಾಕೆ ಅವ್ರಿಗೆ ತಕ್ಕಂಥ ಮಾಹಿತಿ ನೀಡೋಕ್ಕಾಗ್ತಿಲ್ಲ ಈ ಅಧಿಕಾರಿಗಳಿಗೆ ಅಂತಂದು ಕೇಳೋಣ ಬನ್ನಿ. వాళ్ళ దాంట్లో పై ఆడతా దాంట్లోనా అది వేస్తే కదా మేము ఇచ్చేది మీకు అంటారు. అమౌంట్ వేసలేదంట సర్కార్ నుంచి. అమౌంట్ వేసలేదంటారు. దీనికి ముందర వస్తున్నా నీకే వస్తుండే వస్తుండే. ఎన్ని జనం వచ్చారు మీరు? ఎగ్జామ్లో నేను ఒక్కతే. ಅಲ್ಲ ನೀನು ಒಳಗೆ ಹೋಗಿದ್ದೆ ಅಲ್ಲೇ? ಹೋಗಿದ್ದೆ. ಬರೋ ಸೋಮವಾರ ಬಾ ಅಂತೆ. ಕರೆಕ್ಟ್ ಐತೆ ಬರೋ ಸೋಮವಾರ ಬಾ ಅಂತ. ಎದಕ್ಕೆ ಬರೋಕ ಬರೋ ಸೋಮವಾರ? ಬರೋ ಸೋಮವಾರ ಬಾ ಅಂದ್ರ ನೋಡತ್ತೆ ಎಲ್ಲ ಮಾಡ್ಕೊಂಬಂದೀನಿ. ಎಲ್ಲ ಕರೆಕ್ಟ್ ಐತೆ ಅಂದ್ರೆ ಎಲ್ಲ ಕರೆಕ್ಟ್ ಇದ್ದು ಮತ್ತೆ ಯಾಕೆ ಸೋಮವಾರ ಬಾ? ಏನೋ ಸೋಮವಾರ ಬಾ ಅಂತ ಹೇಳ್ಯಾರ ಮತ್ತೆ. ಕರೆಕ್ಟ್ ಐತೆ ಸೋಮವಾರ ಬಾ ಅಂತಾರೆ ಸಾಗ. ನಮ್ಮಂತ ಮುಜಾರ್ ನಡಾಡ್ಸ್ಬೋದ ಆತ? ಯಾರು ಕೊಡ್ತಾರಪ್ಪ ಮಕ್ಕಳು ರೂಪಾಯಿ ಕೊಡಂಗಿಲ್ಲೇನ? ಜನಕ್ಕೆ ಯಾರು ಬಂದಿಲ್ಲ ಸಂಬಳ ಊರಾಗ ನೋಡ್ರಿ. ನಾವು ಏನು ಮಾಡ್ಕೊ ತಿನ್ಬೇಕು ಮತ್ತೆ ಕುತ್ಕೊಂಡು. ನಮಗೆ ಅಡಿಕೆಗೆ ನಸ್ಬಿಡಿ ಕೊಡೋರಿಲ್ಲ ಏನಿಲ್ಲ. ಚಾರ್ಜ್ ಕೊಡಂಗಿಲ್ಲ ಇವಾಗ ಹೋದ್ರೆ ನೀನ. ಅಲ್ಲ ಜೆ ಎಲ್ಲ ಕರೆಕ್ಟ್ ಇದ್ಮೇಲೆ ಯಾಕೆ ಹಿಂಗೆ ಮತ್ತೆ ಕಳಿಸ್ತಾರಂತ ಕೇಳ್ಬೇಕಲ್ಲ. ಅಲ್ಲ ನಡಿ 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 ಅಂತಾರ ಅಲ್ಲಿ. ಎಲ್ಲೆಲ್ಲಿ ಇರ್ಕೊಡ್ರ ಅಲ್ಲಿ ನೀನಂತ. ಫುಲ್ ಜನ ಅದಾರ, ಯಾರು ಇದ್ದಿಲ್ಲ? ಜನ ಜನ ಪೋಸ್ಟರು ಪಿಂಚಣಿ ಬುಕ್ ಆಧಾರ್ ಕಾರ್ಡ್ ತಗೊಂಡಾಗ ಅಂತ ಹೇಳ್ಯಾರ. ಇವಾಗ ಇಲ್ಲಿ ಬಂದ್ರೆ ಆರ್ಡರ್ ಕಾಪಿ ತಗೊಂಡು ಬರ್ರಿ ನಿಂದು ಬಾಯಿ ಮುಚ್ಚಾಡ್ ಹೋಗ್ರ ಅಂತದಾರ. ಮತ್ತೆ ಇದು ಹೆಂಗ ನಾವು ಕೇಳೋದು? ಯಾವ ಆರ್ಡರ್ ಕಾಪಿ ತಗೊಂಬಂದ? ಕಾಪಿ ಬೇಕಂತ ಪಿಂಚಣಿ ಇದೆ. ನನ್ನ ಮಗ ಹ್ಯಾಂಡಿಕ್ಯಾಪ್ಟು 3-4 ತಿಂಗಳ ಸಂಬಳ ಬರ್ದ. ಇಲ್ಲಿಗೆ ಒಂದು 15 ದಿನ ಆಯ್ತು ತಿರ್ಗಾಡಿ. ಇದು ಇಲ್ಲಿ ಬಂದ್ರೆ ಇವ್ರು ಹಿಂಗೆ ಕಳಿಸ್ತಾರ. ಒಂದು ಕಾರ್ಡ್ ಕೊಟ್ಟಿರ್ತಾರಲ್ಲಕ್ಕ, ಹ್ಯಾಂಡಿಕ್ಯಾಪ್ ಕಾರ್ಡು. ಅದು ಹೇಳ್ಬೇಕು ಅವ್ರು ಏನ್ ಹೇಳಿದಾರ? ಪಿಂಚಣಿ ಬುಕ್ ಆಧಾರ್ ಕಾರ್ಡ್ ತಗೊಂಡೋಗಮ್ಮ ಅಂತ ಹೇಳಿದಾರ. ಅವ್ರು ಹೇಳ್ಬೇಕು. ಇದು ಇಲ್ಲಿ ಬಂದ್ರೆ ಇವ್ರು ಹಿಂಗೆ ಹೇಳ್ತಾ ಇದಾರೆ. ಯಾರನ್ನ ಕೇಳ್ಬೇಕು ನಾವು? ಅವ್ರು ಏನಂದ್ರು? ಪಿಂಚಣಿ ಬುಕ್ ಆಧಾರ್ ಕಾರ್ಡ್ ತಗೊಂಡಾಗ ಅಂತ ಹೇಳ್ಯಾರ. ಆರ್ಡರ್ ಕಾಪಿ ಹೇಳಿಲ್ಲ ನಮಗೆ. ನಾವು ತಗೊಂಡು ಬಂದಿವಿ. ಮತ್ತೆ ಅವು ತಗೊಂಡ್ ಬಂತ ಅವ್ರಿಗೆ ಹೇಳ್ಬೇಕು ಇವ್ರು. ಮತ್ತೆ ಇಲ್ಲಿ ಬಂದು 10 ಸತಿ ಅಡ್ಡಾಡ್ಸಿದ್ರೆ ನಾವು ಕೆಲಸ ಬಿಟ್ಟು ಹೆಂಗ್ ಬರ್ಬೇಕು? ಇವಾಗ ಹುಡುಗ ಹ್ಯಾಂಡಿಕ್ಯಾಪ್ ನೀಡ್ಕೊಂಡ್ ಬಂದ ನೀವು ನನ್ನ ಮಗ. ಸರ್ ನಮಗಾನೆ 5 ತಿಂಗಳು ಸರ್. ಈ ತಿಂಗಳಿಗೆ ಮೊನ್ನೆ ಹೋದ ತಿಂಗಳು ಆ ಕಡೆ ತಿಂಗಳು ಬಂದ್ರೆ ಅವ್ರಿಗೆ ಹೇಳನ್ನೇ ಹೇಳ್ಬೇಕು. ಇಲ್ಲಾಂದ್ರೆ ಮೊದ್ಲನೇ ಹೇಳ್ಬೇಕು ಸರ್. ಮೊನ್ನೆ ಆಫೀಸ್ನಾಗ ಇದ್ದು ಕೂಡ ನಮ್ಮನ್ನ ತಿರ್ಸ್ಕೊಂಡಾರ. ಬರ್ರಿ ಸೋಮವಾರ ಬರ್ರಿ ಸೋಮವಾರ ಬರ್ರಿ. ಯಾರು ಇದ್ದಿಲ್ಲ ಅವತ್ತು ಹೇಳ್ಬೇಕಲ್ಲ ನೀವು ಎಲ್ಲ. ಆಯ್ತು ಕೇಳ್ತಾರಲ್ಲ, ಮುಂದೆ ಕುಂತಿದ್ದನ್ ಕೇಳಿದ್ರೆ ಏನಿಲ್ಲ ಹೋಗಮ್ಮ ಸೋಮವಾರ ಬರೋಣ ಅಂತ ಹೇಳ್ತಾರ. ಅವ್ರೆಲ್ಲ ಮೊದ್ಲೇ ಹೇಳ್ಬೇಕು. ವಾರಕ್ಕೆ 3 ಸತಿ ಬಂದು ಹೋಗಿ ನಾನು ಕೆಲಸ ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗೋಣ. ನಾನು ಅಲ್ಲಿ ಕೆಲಸ ಅಲ್ಲಿ ಹೇಳಿ ಬಂದು ಹಗಲಲ್ಲಿ ಹೇಳ್ಬೇಕಂದ್ರೆ ಅವ್ರು ಕೇಳ್ಬೇಕಲ್ಲ ನಮ್ಗೆ. ಅವ್ರು ಏನಂದಾರ? ಇಲ್ಲಮ್ಮ ಮೇಡಮ್ ಇಲ್ಲ, ರಜೆ ಹಾಕಿದಾರ, ಶುಕ್ರವಾರ ಬರಲ್ಲ, ಬಂದಗಳು ಆಗೋದಿಲ್ಲ, ನೀವು ಸೋಮವಾರ ಬರ್ರಿ ಅಂತ ಹೇಳ. ಬುಧವಾರ ಬಂದಿನಿ, ಶುಕ್ರವಾರ ಬಂದಿನಿ, ಶನಿವಾರ ಬಂದಿನಿ, ಇವತ್ತು ಸೋಮವಾರ ಬಂದಿದ್ದೀನಿ. ಅಂದ್ರೆ 3 ದಿನ ಬಂದ್ರು ಕೂಟ ಮೇಡಮ್ ಇಲ್ಲ ಅಂತಂದು ಕಳ್ಸ್ಯಾರ. ಇವತ್ತು ಅವೆಲ್ಲ ತಗೊಂಬಂದ್ರು ಮತ್ತೆ ಆರ್ಡರ್ ಕಾಪಿ ಬೇಕಂತ ಇದಾರ. ಅವ್ರು ಏನ್ ಹೇಳಿದ್ರು? ಪೋಸ್ಟ್ ಆಫೀಸರು ನಮ್ಗೆ ಕೊಡೋರು, ಪಿಂಚಣಿ ಕೊಡೋರು, ಪಿಂಚಣಿ ಬುಕ್ ಆಧಾರ್ ಕಾರ್ಡ್ ತಗೊಂಡೋಗಮ್ಮ, ಇನ್ನೇನು ಬೇಕಿಲ್ಲ ಅಂತ ಹೇಳಿದಾರ. ಯಾವೇ ತಂದೀವಿ ನಾವು. ಇವಾಗ ಬಂದು ನೀವು ಆರ್ಡರ್ ಕಾಪಿ ತಗೊಂಬಂದ್ರೆ ಮತ್ತೆ ನಾವು ದೂರ ಇದ್ದಾರೆ ಹೆಂಗೋ ತರಬೇಕು. ಎಲ್ಲಿಂದ ಬಂದಿರಕ? ಇಲ್ಲೇ ಬಂಡೇಟ್ ಹತ್ರಲಿ. ನೀವು ಅವ್ರು 3 ದಿನ ರಜೆ ಹಾಕಿದ್ರ ಅಂದಲ್ಲ, ಅವತ್ತು ಹೇಳ್ಬೇಕಿತ್ತು. ಇವಾಗ ಯಾವತ್ತು? ಅಲ್ಲಲ್ಲ, ಫಸ್ಟ್ ಯಾವತ್ತು ಬಂದಿದ್ರಿ? ನಾವು ಫಸ್ಟ್ ಸೋಮವಾರ ಬಂದಿದ್ರಿ. ಸೋಮವಾರ ಬಂದ್ರೆ ಇಲ್ಲಮ್ಮ ಮೇಡಮ್ ಇಲ್ಲ, ಬುಧವಾರ ಬರ್ರಿ ಅಂತಿದ್ರೆ. ಬುಧವಾರ ಬಂದಿದ್ದೀನಿ, ಬುಧವಾರ ಇಲ್ಲ, ಮತ್ತೆ ಶುಕ್ರವಾರ ಬರ್ತಾಳೆ ಇಲ್ಲ, ಸೋಮವಾರ ಬಂದ್ಬಿಡ್ರಿ ಅಂತ ಹೇಳಿ ಬಂದಿದ್ರ. ಇಲ್ಲ, ಶುಕ್ರವಾರ ಬರಲ್ಲ, ನೀವು ಬಂದ್ರೆ ಕೂಡ ವೇಸ್ಟ್ ಕೆಲಸ ಆಗಲ್ಲ, ಸೋಮವಾರ ಬರ್ರಿ ಅಂತ ಹೇಳಿದಾರೆ. ಅವತ್ತು ಹೇಳ್ಬೇಕಲ್ಲ ಸರ್. ಇದು ನೀವು ಆರ್ಡರ್ ಕಾಪಿ ತಗೊಂಡು ಬರ್ರಿ. ನಾನು ಕೇಳಿದ್ದೀನಿ ಏನೇನು ತರ್ಬೇಕ ಅಂದ್ರೆ ಏನಿಲ್ಲ, ನೀವು ಶುಕ್ರವಾರ ಬರ್ರಿ, ಸೋಮವಾರ ಬರ್ರಿ, ನಾವು ಅವತ್ತು ಹೇಳ್ತೀವಿ ಅಂತ ಇದ್ದಾರೆ. ಯಾರು ಹೊರಗಡೆ ಇರ್ತಾರಲ್ಲ ಕಾಂಪೌಂಡರ್ ಹೇಳಿದ್ರ ಒಳಗಡೆ ಇದ್ದಾರ? ಅವ್ರನ್ನ ಕೇಳ್ಬೇಕು. ನಾವು ದೂರದಿಂದ ಬರ್ತೀವಪ್ಪ ಎಲ್ಲ ಹೇಳ್ಬೇಕು, ಇಲ್ಲಾಂದ್ರೆ ನೀವು ಸುಮ್ಮನೆ ಇರ್ಬೇಕು. ಅವ್ರ ನೋಟಿಸ್ ಅನ್ನ ಹಚ್ಚೋಗ್ಬೇಕು, ಎಲ್ಲಿಗೆ ಹೋಗಿದಾರೆ ಎಲ್ಲಿ ಅಂತ ನೀವು ಅವ್ರನ್ನ ಕೇಳ್ಬೇಕು. ಹೇಳಿದ್ದೀನಿ ನಾನು, ಇಲ್ಲಮ್ಮ ನೀವು ಸೋಮವಾರ ಬಾ, ಅವೆಲ್ಲ ಮಾತಾಡಕ್ ಹೋಗ್ಬಾರ್ದು ಅಂತ ಹೇಳಿ ಈ ತರ ಕೇಳ್ತಾ ಇದಾರೆ ಅವರು. ನೀವು 2 ಅಂದಿರ ಅಲ್ಲಿ, ಇಲ್ಲಿ ಆರ್ಡರ್ ಕಾಪಿನೇ ಕೇಳ್ತಾ ಇದಾರೆ. ಸೊ ಇದಕ್ಕೆ ನೀವೇನಂತೀರಿ ಸರ್ ಅಂತ ನೀವು ಕಾಲ್ ಮಾಡಿ ಕೇಳಿದ್ರ ಅವ್ರನ್ನ? ಕಾಲ್ ಮಾಡಿ ಕೇಳಿಲ್ಲ ನಾವು. ಅವ್ರು ಹೇಳಿದ್ದ ನಾವು ಬಂದಿವಿ. ಇವತ್ತು ಬಂದಿದ್ವಿ. ಇವತ್ತು ಹೇಳಿದಾರ ಅವರು. ಇವತ್ತು ಹೇಳಿದಾರ ಬುಧವಾರ ಬಂದ್ರೆ ಬುಧವಾರ ಇಲ್ಲ ಅವರು. ಮತ್ತೆ ಶುಕ್ರವಾರ ರಜೆ ಹಾಕಿದಾಳ. ಶುಕ್ರವಾರ ಕೂಡ ಬರಬೇಡ್ರಿ, ಶನಿವಾರ ಬರಬೇಡ್ರಿ, ಶನಿವಾರ ರಜೆ ಐತೆ, ಸೋಮವಾರ ಬರ್ರಿ ಅಂತ ಇವತ್ತು ಕೇಳಿದಾರೆ. ಇವತ್ತು ನಾವು ಪೋಸ್ಟ್ ಬಂದು ಕೇಳ್ತೀವಿ. ಇವಾಗ ಫೋನ್ ಮಾಡಿ ಫೋನ್ ಹಚ್ಚಿ ಕೇಳ್ತೀವಿ. ಆತ ಏನ್ ಹೇಳ್ತಾನೆ ನೋಡ್ತೀವಿ ನಾವು. ಈಗ ಪದೇ ನಮ್ಗೆ ಅಡ್ಡಾಡಕ್ ಆಗಲ್ಲಪ್ಪ.
ನಾವು ಕೂಲಿ ಕೆಲಸ ಮಾಡೋರು, ನೀವು ಇದಕ್ಕೆ ಬರೀ ಅಡ್ಡಾಡ್ಕೊಂತಿದ್ರೆ ಇಲ್ಲಿನೇ ಹೋಗ್ಬಿಡುತ್ತೆ ನಮ್ಮ ಒಂದು ತಿಂಗಳು ಪಿಂಚಣಿ. ನೀವು ಕರೆಕ್ಟಾಗಿ ಹೇಳಂಗಿದ್ರೆ ಕರೆಕ್ಟಾಗಿ ಹೇಳ್ಬೇಕು, ಇಲ್ಲಾಂದ್ರೆ ಗೊತ್ತಿಲ್ಲ ಅನ್ಬೇಕು, ಬೇರೆಯವ್ರಾದ್ರೂ ತಿಳ್ಕೊಂಡು ಬರ್ತೀವಿ ಅಂತ ನೀವು ಕೇಳಬೇಕು. ಅದನ್ನೇ ಕೇಳ್ತೀನಿ. ಇವಾಗ ಕೇಳಿದಾರಲ್ಲ ಅವರು ಆರ್ಡರ್ ಕಾಪಿ ತಗೊಂಬ, ಮತ್ತೆ ಆರ್ಡರ್ ಕಾಪಿ ತರ್ತೀವಿ. ಅವಾಗಗಳು ಕೆಲಸ ಆಗ್ತದೆ, ನಮ್ಮದು ಗ್ಯಾರಂಟಿ ಏನೈತೆ? ಮತ್ತೆ ಮುನ್ಸಿಪಲ್ ಆಫೀಸ್ಗೆ ಹೋಗಿ ಏನೋ ಬಾರ್ಡ್ ತಗೊಂಬ ಅಂತ ಇದಾರೆ. ತಿಂಗಳು ಬುಳೆ ಸಂಬಳ ಇವಾಗ ಅದಕ್ಕೆ ಬೀಳ್ತಾ ಇಲ್ಲ. ಏನು ತೊಂದರೆ ಅದು? ಮೊದಲೇ ಅವ್ರಿಗೆಲ್ಲ ಪಿಂಚಣಿ ಕೊಡೋರು ಪೋಸ್ಟರ್ಗೆ ಹೇಳ್ಬೇಕು, ಈ ಥರ ಹೇಳ್ರಿ, ಮನೆ ಈ ಥರ ಹೇಳ್ರಿ ಅಂತ. ಮನೆ ಈ ಥರ ಹೇಳ್ರಿ ಅಂದ್ರೆ ಇದು ಕಷ್ಟ ಇರಲ್ಲ ನಮಗೆ. ನಾವು ಕೆಲಸ ಬಿಟ್ಟು ಹುಡುಗರು ಹ್ಯಾಂಡಿಕ್ಯಾಪ್ ಹುಡುಗರು ಕರ್ಕೊಂಬಂದು ಲೈನ್ನಾಗ ಅವ್ರು ಸತ್ತೋರು ಯಾರ ಬದುಕಿದಾರ ಹೆಂಗ್ ಮಾಡ್ಬೇಕು ಸರ್ ಹೇಳ್ರಿ? సార్లు 4-5 నెలల పడుతుంది పింఛనే రాలేదు. వీటికి వస్తే పడలేదు ఫోన్ చెప్పి వాపస్ పంపించారు. మరి క్యాష్ ఇన్కమ్ కావాలంటే వచ్చినాము, అది లేదు ఏం లేదు, పోండి ఆడిపోండి ఈడిపోండి అంటారు సార్. మరి ఆటకు పెడతాం సార్. 3 నెలలు వేస్తారు సార్, మేము ఏం తినాలా? 4 ఆడపిల్ల మొగునింటికి పోయినారు సార్. కాదక్క వాళ్ళు బరే 3 నెలల లేదంటారా? కాదు ఏమన్నోటి మీది ఏమన్నా డాక్యుమెంట్స్ ఏమన్నా ఫాల్ట్ ఉన్నా ఏమున్నా ఏం చెప్తారో ఉండరు వాళ్ళు ఉరికే పో అంటే చెప్తారు. ఊరికే పో అంటారు. ఏం చేయాలా? అది కానీ చెక్ ಮಾಡಬಾರದು. ಸುಮ್ಮನೆ ನಡಿ ಅಂತಾರೆ, ಏನಿಲ್ಲ ನಡಿ ಬರಕಲ್ಲ ನಡಿ ನಿಮಗೆ ಅಂತಾರ. ಏನ್ చేయాలా? ಅಲ್ಲ ಆಗ ಬರಲ್ಲ ಅಂತಂದು ಆಫೀಸರ್ ಹೇಳ್ತಾರ, ಇಲ್ಲಾಂದ್ರೆ ಕಾಂಪೌಂಡರ್ ಇರ್ತಾರ ಹೊರಗೆ ಕುಂತ್ಕೊಂಡೆ ಅಲ್ಲಿ ಕಾಂಪೌಂಡ್ನಾಗ ಒತ್ತೋರು ಹೇಳ್ತಾರ ಸರ್. ಒಳಗ ಬಿಡೋದಲ್ಲ ನಡಿ, ಏನು ಬಿಡಕಲ್ಲ ನಿಮಗೆ ಒಲಿದ್ದ ಅಂತಾರ. ನಾವೇನು 2,000 ಕೇಳಿದ್ವಿ ಅವ್ರಿಗೆ. ನಾ ಕೇಳಿದ್ವಾ ಹೇಳು? ಸಾಕು, ಪಿಂಚಣಿ ಬಂದ್ರೆ ಸಾಕು ನಮಗೆ, ಅದೇ ನಮಗೆ ಆಧಾರ. ಮುಜಾರ ಯಾರು ನೋಡ್ಬೇಕು ನಮ್ಮನ್ನ? 4 ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಯಾರ. ಬಾಡಿ ಕಟ್ತಿ ಹೆಂಗ್ ಬದುಕ್ಬೇಕು ನಾವು? ನಮ್ಗೆ 2,000 ಬೇಡ. ಅದು ನೀವೆಲ್ಲ ಚಿಗುರುಗಡ್ಡೆ 5 ತಿಂಗಳಾಯ್ತು ಸಂಬಳಗಳು ಬರೋಲ್ಲ. ಕ್ಯಾಶ್ ಇನ್ಕಮ್ದಾಗ 50,000 ಐತೆ, 40,000 ಐತೆ, ದುಡ್ಕೊಂಡ್ ತಿಂಬರ್ಗ ಅಷ್ಟು ಹಾಕಿದ್ರೆ ಹೆಂಗ ಇಲ್ಲಿ ನಮಗೆ ಹೇಳು? ಇವಾಗ ಮತ್ತೆ ಮಾಡ್ಸಿದೀನಿ ಗೊತ್ತಾ? ತಿಂಗಳಾಯ್ತು ತಿರ್ಗಾಕ ತಗ ಕೂಲಿಗಳು. ನಿಮ್ಗೆ ಏನಂತಂದ್ರು ಅವ್ರು ಏನಂತಾರ? ಅಲ್ಲಿ ಹೋಗ್ರಿ ಫುಡ್ ಆಫೀಸ್ಗೆ ಹೋಗ್ರಿ ಮಾಡಿಸ್ಕೊಂಬರ್ರಿ ಅಂತ. ಏನ್ ಮಾಡಿಸ್ಕೊಂಬರ್ಬೇಕು? ಇದು ಕ್ಯಾಶ್ ತಂದಾಗ 40,000 ಐತೆ, 30,000 32,000 ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಿದಾರೆ. ರೇಷನ್ ಕಾರ್ಡು ನಿಮ್ದೆಲ್ಲ ನೋಡಿರ್ತಾರಲ್ಲ, ಅದನ್ನ ನೋಡ್ಕೊಂಡೇ ಮಾಡಿರ್ತಾರೆ. ಮತ್ತೆ ಏನು ಬಡವ್ರ ರೇಷನ್ ಕಾರ್ಡ್ ಹಿಡ್ಕೊಂಡು ತಂದೀವಿ ನೋಡ್ಗ ನೋಡು. ಎಲ್ಲ ಓದ್ಕೊಂಬಂದೀವಿ. ಏನು ನೋಡಿದೆ ಇದ್ದ ಹೆಂಗೆ ಹೆಚ್ಚಿಗತ್ತೆ ವಯಸ್ಸು ಇವಾಗ ಮತ್ತೆ ಅರ್ಜಿ ಹಾಕ್ಬೇಕಂತ. ಅಲ್ಲಿಗೆ ಹೋಗಿ ಅದು ಬಾಂಡ್ ತಗೊಂಡು ಮತ್ತೆ ಅವೆಲ್ಲ ಅಪ್ಲಿಕೇಶನ್ ಬಂದು ಹೋಗ್ತಾ ಇದೀವಿ. 3 ವಾರಲಿದ್ದು ಇದೇ ಮಾಡ್ತಾ ಇದ್ದೀರಿ. ಮತ್ತೆ ಬರೋ ಸೋಮವಾರ ಬರಾಗ ಎಲ್ಲ ಕರೆಕ್ಟ್ ಐತೆ ಅಂತಾರೆ. ಬರೋ ಸೋಮವಾರ ಬರಾಗ ಅಂದ್ರಲ್ಲ, ಏನ್ಕೋಸ್ಕರ ಬರಾಗ ಅಂತ ಅಂದ್ರು? ಅದೇ ಏನಕ್ಕಂತಂದ್ರೆ ಅದು ಏನ್ಕೋಸ್ಕರ ಅಂತ ಅಂದ್ರೆ ಅದೇನು ಹೋಗಿ ಡಿ ಸಿ ಆಫೀಸ್ ತಕ ಹೋಗ್ರಿ, ಅಲ್ಲಿ ಹೋಗಿ ಇದು ಮಾಡ್ಕೊಂಬರ್ಬೇಕು. ಏನ್ ಮಾಡ್ಕೊಂಬರ್ಬೇಕು? ಡಿ ಸಿ ಆಫೀಸ್ ತಕ ಹೋಗಿ ಏನ್ ಮಾಡ್ಕೊಂಬರ್ಬೇಕು? ಅವ್ರು ಏನ್ ಹೇಳ್ತಿಲ್ಲ, ಹೇಳ್ತಾರ ಅದು ಆಧಾರ್ ಕಾರ್ಡ್ ತೋರಿಸ್ತಾರ, ಇದನ್ನ ಹೋಗಿ ಅಲ್ಲಿ ತೋರ್ಸ್ಕೊಂಬರ್ಬೇಕು ಅಷ್ಟೇ. ಏನ್ ತೋರ್ಸಾರೆ ಅಂತ ನಮ್ಮ ಕಡೆ ಏನಿಲ್ಲ ಸರ್, ಪಿಂಚಣಿ ಬಂದಾಗಿದ್ದಾವೆ ಅಂದ್ರೆ ರದ್ದಾಗಿಲ್ಲ, ತಾತ್ಕಾಲಿಕ ಸ್ಟಾಪ್ ಆಗಿರ್ತವೆ. ಡೌಟ್ಫುಲ್ ಪೆನ್ಷನರ್ಸ್ ಅಂತ ಅವ್ರು ಏನು ಕ್ಲಿಯರ್ ಇನ್ಕಮ್ ಜಾಸ್ತಿ ಆಗಿರ್ತವೆ, ಇನ್ಕಮ್ ಕರೆಕ್ಷನ್ ಮಾಡಿ ಕೊಟ್ರೆ ಮತ್ತೆ ನಾವು ರೀರನ್ ಮಾಡ್ತೀವಿ ಅಷ್ಟೇ. ಇನ್ಕಮ್ ಕರೆಕ್ಷನ್ ಆಪ್ಷನ್ ಇದೆಯಲ್ಲ, ನಮ್ಮ ಅರ್ಜಿ ಹಾಕ್ಸ್ತಾ ಇದ್ದೇವೆ. ಗೊತ್ತಾಗಲ್ಲ ಅದು ಏನು ನಾವು ಬೇರೆ ಆಪ್ಷನ್ ಏನಾದ್ರು ಬಡವರು ನೀವೇ ಸರ್ ಅವ್ರು ಏನ್ ಕೇಳ್ತಾ ಇದಾರೆ, ಸರಿಯಾದ ಮಾಹಿತಿನೇ ಕೊಡ್ತಾ ಇಲ್ಲ ಅಷ್ಟೇ. ಅವ್ರು ಕೇಳ್ತಿರೋದು ಇನ್ನೊಂದು 2 ಮಂತ್ಸ್ ಲೇಟ್ ಆಗ್ಲಿ, ಅದೆಲ್ಲ ಅವ್ರು ಬೇಜಾರಾಗಿರೋದು ಸರಿಯಾದ ಮಾಹಿತಿ ನೀಡ್ತಿಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಮಾಹಿತಿ ಹೇಳಿದ್ವಿ, ಬಟ್ ಅಲ್ಲಿ ಔಟ್ ಸೈಡ್ ಮಾತ್ರ ನೀವು ಸರಿಯಾದ ಮಾಹಿತಿನೇ ಹೇಳ್ತಿಲ್ಲ ಅಂತ ಜನರು ಕಷ್ಟ ಆಗಿರ್ತದೆ, ಬಂದಿಲ್ಲ ಅಂತ ಹೇಳಿ ತಪ್ಪೇನಿಲ್ಲ ಅವ್ರು. ಸರ್ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಹೇಳಿದ್ರೆ ಸಾಕು. ಕೊಡ್ತೀವ್ರಿ ಸರ್, ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸರಿಯಾದ ಮಾಹಿತಿ. ಸರಿಯಾದ ಮಾಹಿತಿ ಕೂಡ ಮತ್ತೆ ನಮ್ಮಲ್ಲಿ ಸರಿಯಾದ ಮಾಹಿತಿ ಕೊಡ್ಲಾರ್ದೇನೆ ಅಷ್ಟೊಂದು ಶಿಫಾರಸಿಗೆ ಬಂದಿದಾವ, ಇಷ್ಟು 1,000 ಅರ್ಜಿ ಬಂದಿದಾವ ಶಿಫಾರಸಿಗೆ. ಇವತ್ತು ಸೋಮವಾರ ಅಂತ ಬಂದಿದ್ದಾರೆ, ಮತ್ತೆ ನಾಳೆ ಕಡಿಮೆನೇ ಇರ್ತಾರೆ. ಅವ್ರು ಏನಾಗಿತ್ತು, ನೆಟ್ವರ್ಕ್ ಇಶ್ಯೂ ಇದೆ 1 ವಾರದಿಂದ. ಚೆಕ್ ಮಾಡಕ್ಕೆ ಸೈಟ್ ಓಪನ್ ಆಗ್ತಾ ಇಲ್ಲ. DSSP ಸೈಟ್ ಇದೆ, ಸೈಟ್ ಓಪನ್ ಆಗ್ತಾ ಇಲ್ಲ. ಡೌನ್ ಎಲ್ಲ ಓಪನ್ ಆಗ್ತಾ ಇಲ್ಲ.
ಅದಕ್ಕೆ ನಾವೇನು 4 ದಿವಸದಿಂದ ಬಂದವರಿಗೆಲ್ಲ ಸೋಮವಾರ ಬರ್ರಿ, ಅದಕ್ಕೆ ಮುಂದೆ ಮಂಗಳವಾರ ಬರ್ರಿ ಅಂತ ಹೇಳ್ತಾ ಇದ್ದೀವಿ. ಈಗ ನಾಳೆ ಒಂದಿಷ್ಟು ಜನ ಬರ್ತಾರೆ, ನಾಳೆ ಒಂದಿಷ್ಟು ಜನ ಬರ್ತಾರೆ, ರಿಪೀಟ್ ಜನ ಬರ್ತಾ ಇದ್ದಾರೆ. ವೆಬ್ಸೈಟ್ ಓಪನ್ ಆಗಿಲ್ಲ ಅಂದ್ರೆ ಮತ್ತೆ ಅವರು ಮುಂದೂಡಬೇಕಾಗುತ್ತೆ. ಮತ್ತೆ ಏನ್ ಮಾಡಲ್ಲ, ವೆಬ್ಸೈಟ್ ಓಪನ್ ಆಗಿಲ್ಲ, ಮತ್ತೆ ನಮ್ಮ ಹತ್ರ ಡೇಟಾ ಲಿಸ್ಟ್ ಇದೆ. ಅವ್ರು ಯಾರ್ಯಾರು ಸ್ಟಾಪ್ ಆಗಿದೆಯಲ್ಲ ಲಿಸ್ಟ್ ಇಟ್ಕೊಂಡಿದ್ದೀವಿ, ಅವ್ರಿಗೆ ಆ ಲಿಸ್ಟ್ ನೋಡಿ ಹೇಳಬೇಕು. ಆ ಲಿಸ್ಟ್ ನೋಡಕ್ಕೆ ಏನಾಗುತ್ತೆ, ಸರ್ಚ್ ಮಾಡ್ಬೇಕು. ಆ ಲಿಸ್ಟ್ ಅಲ್ಲಿ ವಿನಾಯಕನ ಹೆಸರು ಎಷ್ಟು ಇರ್ತವೆ ಅಷ್ಟು ಹೆಸರು ಸರ್ಚ್ ಮಾಡಬೇಕು. ಅವಾಗ ಅವ್ರ ಹೆಸರು ನೋಡಕ್ಕೆ ಟೈಮ್ ಹಿಡಿತದಲ್ಲ, ಇದು ಕಷ್ಟ. ಸೈಟ್ ಓಪನ್ ಇದ್ರೆ ನಾವು ಆಟೋಮೆಟಿಕ್ ಸೆಕೆಂಡಿಗೆ ತೋರಿಸ್ಬಿಡುತ್ತೆ. ಸೊ ಇವಾಗ ವೆಬ್ಸೈಟ್ ಓಪನ್ ಆಯ್ತಲ್ಲ, ವೆಬ್ಸೈಟ್ ಓಪನ್ ನಾವು ಎಷ್ಟು ಜನಕ್ಕೆ ಮಾತಾಡಿದ್ವಿ, ಟೀಮ್ ಅವರಿಗೆ ದಿನಾ ಜ್ಯೋತಿಂತಿವರಿಗೆ ದಿನ ಫೋನ್ ಮಾಡ್ತೀವಿ. ಮೇಲಧಿಕಾರಿಗಳಿಗೆ ಏನಾದ್ರು ಹೇಳ್ಬಿಟ್ಟಿದ್ದಾರೆ ಡೌನ್ ಆಗಿದೆ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತದ. ಗೊತ್ತಿದ್ದು ಬೇಜಾರು ಮಾಡಿ ನಾವೇನ್ ಮಾಡೋಣ, ಸೈಟ್ ಓಪನ್ ಅಂದ್ರೆ 1 ಸೆಕೆಂಡ್ ಆಗಲ್ಲ ಒಬ್ರು ನೋಡಕ್ಕೆ. ಸೊ ಮೇನ್ ಇಶ್ಯೂ ಬಂದ್ಬಿಟ್ಟು ಟೆಕ್ನಿಕಲ್ ಇಶ್ಯೂ ಇದೆ. ಟೆಕ್ನಿಕಲ್ ಇಶ್ಯೂ ಇದೆ. ನಮ್ದು ನೋಡ್ರಿ, ನಮ್ದು ಬೇಗ ಓಪನ್ ಆಗಲ್ಲ, ಏನ್ ಮಾಡೋಣ. ಸೈಟ್ ಓಪನ್ ಆದ್ರೆ ಏನ್ ಸಮಸ್ಯೆ ಇಲ್ಲ ನಮ್ಗೆ, ಪಟ ನೋಡಿ ಕಳಿಸ್ಬಿಡ್ತೀವಿ. ಅಂದ್ರೆ ಇವ್ರು ಬರೇ ಮಂಡ್ಯ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಮಾಹಿತಿನ ಕೊಡ್ತಿಲ್ಲ ಅಂತ ಅವ್ರು ಅಷ್ಟೇ. ಅವ್ರು ಬಂದಿಲ್ಲ ಏನ್ ಮಾಡಿ ಸೈಟ್ ಇಶ್ಯೂ ಇದು, ಲೋಡಿಂಗ್ ಪ್ರಾಬ್ಲಮ್ ನೋಡಿ. ಓಕೆ, ಈಗ ರವಿಕುಮಾರ್ ಸರ್ ಮತ್ತೆ ನಿಮಿಷ ಸರ್, ಒಂದು ನಿಮಿಷ. ನಾನು ರವಿಕುಮಾರ್ ಇದ್ದೀನಿ, MLC ಇದ್ದೀನಿ, ವಿಧಾನ ಪರಿಷತ್ ಆಮೇಲೆ CPP ಇದ್ದೀನಿ. ಈಗ ಹೆಸರು ಬಂದು ನಮ್ಮ ವಿನಾಯಕ್ ಅವರು ಇದ್ದಾರೆ, ಅವರು ಉಪ ತಹಸೀಲ್ದಾರ್ ಇದ್ದಾರೆ. ನಾನು ಅವರಿಗೆ ನಿಮ್ಮ ಸಮಸ್ಯೆಗಳನ್ನು ಹೇಳ್ತೀನಿ. ಇವ್ರ ಹೆಸರು ಶಂಕರಪ್ಪ ಅಂತ. ಇವರಿಗೆ ಇನ್ಕಮ್ ಬಂದು 16,000 ಇದೆ ಸರ್, ನೀವೇ ಕೊಟ್ಟಿರಿ. ಇವರಿಗೆ ಮುಂಚೆ ಬರ್ತಿತ್ತು, ಈಗ ಎಷ್ಟು ದಿನದಿಂದ ಬಂದಿಲ್ಲ? 3 ತಿಂಗಳಾಯ್ತು ಬಂದಾಗಿದೆ, ಎಲ್ಲರೂ ಬಂದಾಗಿದೆ ಆಯ್ತಾ? ಇವ್ರದ್ದು 3 ತಿಂಗಳಿಂದ ಬಂದಿಲ್ಲ. ಒಂದು ಎರಡನೇದು ಈರಮ್ಮ ಎಷ್ಟು ತಿಂಗಳಿಂದ ಬಂದಿಲ್ಲ? ಯಾರು ಬಂದಿಲ್ಲ? ಚೆಕ್ ಮಾಡಿಸಿ ಏನ್ ಹೇಳಿದ್ರು? ಮಾರ್ಕ್ ಮಾಡಿದ್ದಾರೆ ಪೆನ್ಷನ್ ಸಾಫ್ಟ್ವೇರ್ನಲ್ಲಿ, ಮಾರ್ಕ್ ಮಾಡಿದ್ರೆ ಇದೆಲ್ಲ ಪೆನ್ಷನ್ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಅದನ್ನು ರೀರನ್ ಮಾಡಬೇಕಂದ್ರೆ ರಿವೆರಿಫಿಕೇಶನ್ ಆಗ್ತದೆ. ಇವರು ಕೆಲವರು ಏನಾಗಿದೆ ಸರ್, APL ಆಗಿದೆ, BPL ಇರೋರೆಲ್ಲ. ಆಮೇಲೆ ಇನ್ಕಮ್ ಕರೆಕ್ಷನ್ ಆಗಿದೆ. ಇವು ರೇಷನ್ ಕಾರ್ಡೆಲ್ಲ 5 ಜನ ಇದ್ದಾಗ ಯಾರಾದರೂ ಒಬ್ಬರು ಇನ್ಕಮ್ ಸರ್ಟಿಫಿಕೇಟ್ 32,000ಕ್ಕಿಂತ ಹೆಚ್ಚಿಂದ ತಗೊಂಡಿದ್ರೆ ಅದು ಇವರಿಗೂ ಎಫೆಕ್ಟ್ ಆಗಿದೆ, ಇವ್ರ ಪೆನ್ಷನ್ಗೆ ಎಫೆಕ್ಟ್ ಆಗಿದೆ. ಹಾಗಾಗಿ ಅವರು ತಾತ್ಕಾಲಿಕ ಸ್ಥಗಿತ ಆಗಿದೆ. ಒಂದಿಷ್ಟು ಅವರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದಿದೆ 17 ಜನರದ್ದು. ಆಮೇಲೆ ಕೆಲವೊಂದಿಷ್ಟು ವಯಸ್ಕರ ಅಲ್ಲದವರಿಗೂ ಪೆನ್ಷನ್ ಮಂಜೂರಾಗಿದೆ ಈ ಹಿಂದೆ, ಅವ್ರದ್ದು ಡೌಟ್ಫುಲ್ ಅಂತ ಇಟ್ಟಿದ್ದಾರೆ. ಈ ಥರ ಆಗಿ 11,400 ನಮ್ಮದು ಪೆನ್ಷನ್ ಸ್ಟಾಪ್ ಆಗಿದೆ ನಮ್ಮ ತಾಲೂಕಿನಲ್ಲಿ. 11,400 ಪ್ಲಸ್ ಸ್ಟಾಪ್ ಆಗಿದ್ದಾವೆ. ಅದಕ್ಕೆಲ್ಲ ನಾವೇನು ಮಾಡ್ತಿದ್ವಿ, ಎಷ್ಟು ಜನ ಹೋಗ್ತಿತ್ತು ಪೆನ್ಷನ್ ನಿಮ್ಮ ತಾಲೂಕಲ್ಲಿ? 65,000 ಜನರು. ಅದರಲ್ಲಿ 11,000 ಜನದ್ದು ಡೌಟ್ಫುಲ್ ಪೆನ್ಷನರ್ಸ್ ಅಂತ. ಈಗ ಇದರೊಳಗೆ ಇವ್ರು ಡೌಟ್ಫುಲ್ ಪೆನ್ಷನರ್, ಇವ್ರದ್ದು ನಮ್ಮ ಸೈಟ್ ಸೈಟ್ ಪ್ರಾಬ್ಲಮ್ ಇದೆ ಸರ್. ನಮ್ದು DSSP ಸೈಟ್ ಇದೆ, ಅದರಲ್ಲಿ ಚೆಕ್ ಮಾಡಿದ್ರೆ ಪರ್ಫೆಕ್ಟಾಗಿ ತಿಳಿತದೆ. ಅದ್ರಲ್ಲಿ ಚೆಕ್ ಮಾಡೋಕ್ಕೆ ಸೈಟ್ ಇಶ್ಯೂ 1 ವಾರದಿಂದ ಇಲ್ಲ. ಇವತ್ತು ಬೆಳಗ್ಗೆ 3 ಸಾರಿ ಫೋನ್ ಮಾಡಿದ್ವಿ, 4 ಗಂಟೆ ಕ್ಲಿಯರ್ ಆಗುತ್ತೆ ಅಂತಾರೆ. ಅದು 10 ನಿಮಿಷ ಇರುತ್ತೆ, ಮತ್ತೆ ಹೋಗ್ಬಿಡುತ್ತೆ. 10 ನಿಮಿಷದಲ್ಲಿ ಎಷ್ಟು ಜನರು ನೋಡೋಕ್ಕಾಗ್ತದೆ ನಮಗೆ? ಸೈಟ್ ಇಶ್ಯೂ ಒಂದಕ್ಕೂ ಓಪನೇ ಆಗ್ತಾ ಇಲ್ಲ. ಈಗ ಪರಿಹಾರ ಓಪನ್ ಆದರೆ ಸೈಟ್ ಓಪನ್ ಆದರೆ ಅವ್ರದ್ದೇನು ಸಮಸ್ಯೆ ಎದಕ್ಕೆ ನಿಂತಿದೆ ನೋಡ್ಬೋದು. ಅದಕ್ಕೆ ನಾವು ಒಂದು ಚೀಟಿ ಏನಾಗ್ತದೆ, ಶಿಫಾರಸ್ ಪತ್ರ ಹೇಳಿದ್ವಿ RIV ಹತ್ರ. ಅವರ ಶಿಫಾರಸ್ ಪತ್ರ ಇವ್ರದ್ದು ಮುಂದುವರಿಸ್ಬೋದು ಅಂತೇಳಿ ಅದು ಪತ್ರ ತಂದು ಕೊಟ್ಟರೆ ನಾವು ಪ್ರೊಸೆಸ್ ಮಾಡ್ತೀವಿ. ಅದು ಆಪ್ಷನ್ ಬಿಟ್ಟಿದ್ದಾರೆ, ಬಟ್ ಅದು ಪೂರ್ತಿ ಕೂಡ ಆಪ್ಷನ್ ಬಿಟ್ಟಿಲ್ಲ. ಅದು ಇನ್ನೂ ಡೌಟ್ಫುಲ್ನಾಗಿದೆ, ಅವ್ರಿಗೇನು ಟೆಕ್ನಿಕಲ್ ಇಶ್ಯೂ ಇದೆ, ಕ್ಲಿಯರ್ ಮಾಡ್ತೀವಿ ಅಂತ. ಅಲ್ಲಿವರೆಗೆ ನಾವು 1,000 ಪ್ಲಸ್ವರೆಗೂ ಅಪ್ಲಿಕೇಶನ್ನ ರಿವೆರಿಫಿಕೇಶನ್ ಮಾಡಿಸಿ ವರದಿ ತಗೊಂಡಿದ್ವಿ RIV ಕಡೆಯಿಂದ. ಅದನ್ನು ಪ್ರೊಸೆಸ್ ಮಾಡಬೇಕು.
ಇಲ್ಲ ಇವ್ರು ಹೋಗಿ ಇದೆಲ್ಲ ಕರೆಕ್ಷನ್ ಮಾಡ್ಕೊಂಡು ಬಿ ಎ ಹತ್ರ RI ಹತ್ರ ಶಿಫಾರಸು ಪತ್ರ ಬರ್ಕೊಂಡು ಬಂದು ಪ್ರೊಸೆಸ್ ಮಾಡಿ ನೀವು ಇಲ್ಲಿದ್ದೀರಿ ಆರೈಗಳನ್ನ ಅಲ್ಲಿಟ್ಟಿರಿ, ಅವ್ರು ಅಲ್ಲಿಗೆ ಹೋಗಿ ಬಿಸಿಲಲ್ಲಿ ಅಲ್ಲಿ ಹೋಗಿ ಅಲ್ಲಿ ಮಾಡ್ಕೊಂಡಿದ್ದೀರಿ. ಗೊತ್ತಿಲ್ಲ ಅವ್ರ ಇವರಿಗೆ ಯಾಕೆ ನಿಂತಿದೆ ಅಂತಂದ್ರೆ ಒಂದೇ ಮಾತು ಹೇಳ್ತಾರೆ, 4-5 ತಿಂಗಳಿಂದ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಗೊತ್ತಿಲ್ಲ. ಈ ಉದಾಹರಣೆಗೆ ಇವ್ರ ಬಗ್ಗೆ ಡೌಟ್ ಕೊಡೋದು ಇವ್ರು ನೋಡಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. 4 ಗಂಟೆ ಸೈಟ್ ಮತ್ತೆ ಕ್ಲಿಯರ್ ಮಾಡ್ತೀವಿ ಅಂತ ನೋಡ್ರಿ. 3 ತಿಂಗಳಿಂದ ಮಾಡಿಲ್ಲ, 4 ತಿಂಗಳಿಂದ ಮಾಡಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಇವ್ರಿಗೆ ಯಾರು ಸಾರ್ವಜನಿಕರಿಗೆ ಲಭ್ಯ ಆಗ್ಬೇಕು ನೀವು ಅಂತೇಳಿ. ಆಯ್ತಾ? ಈಗ ನೀನು ಸಂಬಳ ತಗೊಂಡೋದ್ರೆ ನೀನು ಊಟ ಮಾಡ್ತಾರೆ. ಇವರು ಇದು ಪೆನ್ಷನ್ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇದ್ದಾರೆ. ಮತ್ತೆ ನೀವು ಹೇಳ್ತೀವಿ, ನೀವೊಂದು ಕೇಸ್ ಹೇಳಿದ್ರಿ, ಎಕ್ಸಾಂಪಲ್ ಒಂದೇ ನಿಮಿಷ ಅವ್ರ ಮೇಲೆ ನಲ್ಲಿ ಒಂದು 5-6 ಜನ ಇದ್ರೆ ಒಬ್ಬರು ಇನ್ಕಮ್ ಯಾಕೆ ಅಲ್ಲ ಇಬ್ಬರೇ ಇರೋದು. ಒಂದೇ ನಿಮಿಷ ಇವ್ರ ಮೇಲೆ ಇಬ್ಬರೇ ಸೈಟ್ ನಾವು ಅದಕ್ಕೆ ಏನು ಮಾಡ್ತೀವಿ, ಎಕ್ಸೆಲ್ ಶೀಟಲ್ಲಿ ಒಂದು ಡೇಟಾ ತೊಗೊಂಡಿದ್ದೀವಿ, ಪೂರ್ತಿ ಹೆಸರು ಎಲ್ಲರ ಹೆಸರು ಇರೋದು, ಹೆಸರು ಚೆಕ್ ಮಾಡಿ ಹೇಳ್ತಾ ಇದ್ದೀವಿ ಅವ್ರಿಗೆ. ನೀವು ಸೈಟ್ ನೋಡೋದ್ರಲ್ಲಿ ಇವ್ರು ಸೈಟ್ ಹೋಗ್ತಕ್ಕ ಇಲ್ಲ ಸರ್, ನಾವು ಜವಾಬ್ದಾರಿ ಇವ್ರು ಗಂಡು ಸೈಟ್ ಸರ್. ಈಗ ಒಂದು ಕೆಲಸ ಮಾಡ್ತಾರೆ, ಇವರೆಲ್ಲ ಧರಣಿ ಕೂತ್ಕೊಂಡ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ? ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಅವರು ಕಾರ್ಡ್ ಇದೆ, BPL ಕಾರ್ಡ್ ಇಟ್ಸೆಲ್ಫ್ ಇವ್ರಿಗೆ ಪೆನ್ಷನ್ ಕೊಡ್ಬೋದು ಅಂತ. BPL ಕಾರ್ಡ್ ಇಟ್ಕೊಂಡು ಕೂಡ ಇನ್ಕಮ್ ಎಷ್ಟಿದೆ ಅಂತ ಕೇಳಿದರೆ BPL ಅಂದರೆ ಬಿಲೋ ಪಾವರ್ಟಿ ಲೈನ್, ಅವ್ರಿಗೆಲ್ಲರಿಗೂ ಪೆನ್ಷನ್ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ಪಾಲಿಸಿ ಸ್ಕೀಮು. ಮತ್ತು ನೀವು ಇನ್ಕಮ್ ಎಷ್ಟಿದೆ ಇವ್ರ ಹತ್ರ ಹೋಗಿ ಬರ್ಸ್ಕೊಂಬನ್ನಿ ಅಂತ ಹೇಳಿದರೆ ಏನು ಮಾಡಬೇಕು ಇವರು? ಒಂದು. ಎರಡನೇದು ಇದು ಹೇಳ್ತೀವಿ, ಅವ್ರ ಮನೆಯಲ್ಲಿ 5-6 ಜನ ಇದ್ದರು, ಒಬ್ರು ಇನ್ಕಮ್ ಏನಾರ 45,000ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಡೌಟ್ಫುಲ್ ಕೇಸ್ ಅಂತ ಹೇಳಿ ಪೆನ್ಷನನ್ನು ಸ್ಟಾಪ್ ಮಾಡಿದರೆ ನಾನು ಅದನ್ನು ಒಪ್ಕೊಳ್ತೀನಿ. ಇನ್ನು ಭಾಳಷ್ಟು ಜನರ ಮನೆಯಲ್ಲಿ ಇಬ್ಬಿಬ್ಬರೇ ಇದ್ದಾರೆ. ಇವರೇ ಹೇಳ್ತಾ ಇದ್ದಾರೆ, ಈ ವಿನಾಯಕ್ ಅವರಲ್ಲ, ಇಲ್ಲಿ ಬಂದಿರೋರು. 11,000 ಜನ ಸ್ಟಾಪ್ ಆಗಿದೆ. ಕೊಡ್ತೀನಿ, ವಿನಾಯಕ್ ಅವ್ರಿಗೆ ಕೊಡ್ತೀನಿ. 4,500 ರೂಪಾಯಿ ಅಲ್ಲೇ ಖರ್ಚಾಗೋಗುತ್ತೆ, ನೀವು ಕೊಟ್ಟಿದ್ದೇನು. ಹಾಗಾಗಿ ಅದರೊಳಗೂ ವಿಶೇಷವಾಗಿ ಈ ಬಡವರಿಗೆ ಏನು ಇಷ್ಟು ಗೋಳು ಹೊಯ್ಕೊಳ್ತಿದ್ದೀರಲ್ಲ, ಸರ್ಕಾರಕ್ಕೆ ಒಳ್ಳೇದಾಗಲ್ಲ ಇದರಿಂದ. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, RI ಹತ್ರ ಬರ್ಸ್ಕೊಂಬನ್ನಿ, ಆಮೇಲೆ ಇನ್ಯಾವ್ರ VA ಹತ್ರ ಬರ್ಸ್ಕೊಂಬನ್ನಿ, ಆಮೇಲೆ ಇನ್ಕಮ್ ಎಷ್ಟಿದೆ ಅನ್ನೋದನ್ನು ಕ್ಲಿಯರಾಗಿ ಬರ್ಸ್ಕೊಂಬನ್ನಿ, ಅವಾಗ ನಾವು ಕೊಡ್ತೀವಿ. ನೀವು ಪಾಪ ಬಡವ್ರಿಗೆ ಯಾಕೆ ಓಡಾಡ್ತೀರಾ? ನೀವೇ ಇಬ್ಬರು ಒಟ್ಟಿಗೆ ಕೂತ್ಕೊಳ್ಳಿ, RI VA ತಹಸೀಲ್ದಾರ್ ನೀವೆಲ್ಲರೂ ಕೂತ್ಕೊಂಡು 1 ವಾರ 10 ದಿವಸದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ರಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲ ಈ SIR ನಡೀತಾ ಇದೆ ಹಾಗಾಗಿ ನಮಗೆ ಗಮನ ಕೊಡಕ್ಕೆ. SIR ನಡೀತಾ ಇದೆ, ನೀವು ಯಾರು ಊಟ ಮಾಡ್ತಾ ಇಲ್ವಾ? ನಾನು ಅಧಿಕಾರಿಗೆ ಕೇಳ್ತಿದ್ದೀನಿ, SIR ನಡೀತಾ ಇದೆ, ನೀವು ಯಾರು ಊಟ ಮಾಡ್ತಿಲ್ವಾ? ನೀವು ಒಬ್ಬರನ್ನ ಇರೋದು ಸರ್ಕಾರದಲ್ಲಿ, ಬೇರೆ ಅಧಿಕಾರಿಗಳಿಲ್ವಾ? 11,000 ಜನ ಪಾಪ ಅವ್ರ ಪರಿಸ್ಥಿತಿ ಏನು? ಈ ತಾಲೂಕಲ್ಲಿ, ಜಿಲ್ಲೆನಲ್ಲಿ 1,00,000 ಮೇಲೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ಕಾರದಲ್ಲಿ, ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಾವು ಬಡವರ ಪರವಾಗಿರುವಂಥ ಸರ್ಕಾರ ಅಂತೀರ, 800 ರೂಪಾಯಿ ಕೊಡೋಕ್ಕೆ ಒಂದೊಂದು ತಿಂಗಳಲ್ಲಿ 5-6 ಸರಿ ಓಡಾಡಿಸ್ತೀರಲ್ಲ, ಅವ್ರ ಗೋಳು ನಿಮಗೆ ಒಳ್ಳೇದು ಮಾಡತ್ತಾ? ಹಾಗಾಗಿ ಕೂಡಲೇ ಸರ್ಕಾರ RI VA ತಹಸೀಲ್ದಾರ್
ಇವರೆಲ್ಲರನ್ನು ಕೂಡ ಒಟ್ಟಿಗೆ ಇಡೀ ರಾಜ್ಯಾದ್ಯಂತ ತಹಸೀಲ್ದಾರ್ ಆಫೀಸ್ನಲ್ಲೋ ಜಿಲ್ಲಾ ಕಚೇರಿನಲ್ಲೋ ಸೇರಿಬಿಟ್ಟು ಎಲ್ಲೆಲ್ಲಿ ನೀವು ಈ ಪೆನ್ಷನ್ನನ್ನು ನಿಲ್ಲಿಸಿದಿರಿ ಆ ಎಲ್ಲ ಪೆನ್ಷನ್ನನ್ನು ಮತ್ತೆ ವಾಪಸ್ ಕೊಡಬೇಕು. ಈಗೇನು 4-5 ತಿಂಗಳಿಂದ ನಿಲ್ಲಿಸಿದಿರಿ ಆ ಹಣವನ್ನು ಕೂಡ ಒಟ್ಟಿಗೆ ಅವರಿಗೆಲ್ಲರಿಗೂ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಈಗ ಸದನ ನಡೆಯುತ್ತೆ 13ನೇ ತಾರೀಕಿಂದ. ಈ ವಿಷಯವನ್ನು ತೆಗೆದುಕೊಂಡು ವಿಧಾನಸೌಧದಲ್ಲಿ ಈ ವಿಷಯವನ್ನು ನಾವು ಚರ್ಚೆ ಮಾಡ್ತೇವೆ. ಹಣ ಬಿಡುಗಡೆ ಮಾಡೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ. ಅವರು ಹೇಳ್ತಾ ಇದ್ದಾರೆ ಬರೀ ಸೈಟ್ ಇಶ್ಯೂ ಇದೆ, ನಮ್ಮ ಹತ್ರ ಏನು ಪ್ರಾಬ್ಲಮ್ ಇಲ್ಲ ಅಂತಂದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀವಿ? ಸೈಟು ಸರ್ಕಾರದ್ದು ಸೈಟೇ ನೀವು ಇಷ್ಟು ಸ್ಲೋ ಇದೆ ಅಂತೇಳಿ ಹೇಳಿದರೆ ಬಡವರಿಗೆ ಎಲ್ಲಿಗೆ ಹೋಗ್ಬೇಕು? ಬಡವರು ಊಟ ಮಾಡೋದೇ ಇದರಿಂದ. ನೀವೇನು ಪೆನ್ಷನ್ ಕೊಡ್ತೀರೋ ಅದರಿಂದ ಮಕ್ಕಳು ನೋಡ್ತಾರೆ ಅವ್ರನ್ನ, 3 ಹೊತ್ತು ಊಟ ಹಾಕ್ತಾರೆ ಅವ್ರಿಗೆ. ಅದು ರೇಷನ್ ಕಾರ್ಡ್ ಕಟ್ ಮಾಡ್ತೀರಿ, ಪೆನ್ಷನ್ನು ಕಟ್ ಮಾಡ್ತೀರಿ ಅಂತಂದರೆ ಆ ಬಡವರು ದೊಡ್ಡ ಪಾಪ ಎಷ್ಟು ವಯಸ್ಸಾಗಿದೆ, 70 ವರ್ಷ 80 ವರ್ಷದವ್ರು ಕೂಡ ಇದ್ದಾರೆ ಇಲ್ಲಿ. ಅವ್ರು ಇಲ್ಲಿ ತಾಲೂಕು ಆಫೀಸ್ಗೆ ಬರಬೇಕು ಅಂತಂದರೆ ಹೆಂಗಾಗುತ್ತೆ? ಮಾತಿಗೆ ಬರಬೇಕು ಅಂದರೆ RIಗಳು ಒಂದು ಕಡೆ, ತಹಸೀಲ್ದಾರ್ ಒಂದು ಕಡೆ, ಎಲ್ಲರೂ ನೆಕ್ಸ್ಟ್ ಸೋಮವಾರ ಬರಲಿಕ್ಕೆ ಕೇಳಿದ್ದಾರೆ. ಸೋಮವಾರ ಎಲ್ಲರೂ ಇವರು ಬರ್ತಾರೆ, ನಾನು ಇಲ್ಲಿಗೆ ಬರ್ತೀನಿ. ಸೋಮವಾರ ನೀವೇನನ್ನ ಇದು ಸಾಲ್ವ್ ಮಾಡಲಿಲ್ಲ ಅಂದರೆ ಪೆನ್ಷನ್ಸ್ದು ಕಂಪಲ್ಸರಿ ನಾವು ಇಲ್ಲೇ ದಂಡನೆ ಕೊಡ್ತೀವಿ, ಮುಲಾಜಿಲ್ನೇ ಕೊಡ್ತೀವಿ, ಎಲ್ಲರಿಗೂ ಕೊಡಬೇಕು. ನೀನು BPL ಕಾರ್ಡು 16,000 ಆತಂದು ಪೆನ್ಷನ್ ಆ್ಯನ್ಯಲ್ ಇನ್ಕಮ್ ಒಂದು ವರ್ಷ ಆದಿಕ ಅವ್ರಿಗೆ ಇರೋದೇ 16,000. ಅವ್ರಿಗೆ ನೀನು ಪೆನ್ಷನ್ ಕೊಡಲ್ಲ ಅಂತಂದರೆ ಏನಿದು ಅರ್ಥ? ಅವತ್ತು ಹೇಳಿರಿ ಎಲ್ಲರಿಗೂ ಪೆನ್ಷನ್, ಎಲ್ಲರಿಗೂ ಇದು ಅಕ್ಕಿ, ಎಲ್ಲರಿಗೆ ಪೆನ್ಷನ್ ಅಂತ ಹೇಳಿರಲ್ಲ, ಮತ್ತು ಕೊಡ್ರಿ, ಈಗ ಕೊಡಬೇಕಲ್ಲ. ಕೊಡಲಿಲ್ಲ ಅಂತಂದರೆ ಅವ್ರು ಬಡವ್ರು ಎಲ್ಲಿಗೆ ಹೋಗ್ಬೇಕು? ಯಾರನ್ನ ಕೇಳಬೇಕು ಅವರು? ಹಾಗಾಗಿ ಇದು ನಾನು ತಹಸೀಲ್ದಾರ್ ಇವರೆಲ್ಲ SIR ಅಂತೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ. SIR ಒಂದು ಕಡೆ ನಡೀಲಿ, ನೀವು ಇದನ್ನು ಕೂಡ ಒಂದು ಕಡೆ ಮಾಡಬೇಕು. ಇಲ್ಲಿ ಸಾರ್ವಜನಿಕರಿಗೂ ಸಹ ಕಳೆದ 3-4 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತಂದು ಇಲ್ಲೆಲ್ಲ ಕಚೇರಿಗಳು ಮತ್ತು ಸುತ್ತಾಡಿ ಅವರ ಒಂದು ಗೋಳನ್ನು ಅಧಿಕಾರಿಗಳು ಯಾರು ಹೇಳ್ತಾ ಇಲ್ಲ ಅಂತಂದು ಇವತ್ತು ಬಹಳಷ್ಟು ಸಾರ್ವಜನಿಕರು DC ಕಚೇರಿ ಮುಂದೆ ಭಾಗವಹಿಸಿದ್ರು. ಸೊ ಅದರಲ್ಲಿ ನಮ್ಮ ಸೋಮಶೇಖರ್ ರೆಡ್ಡಿ ಸರ್ ಅವರು ಬಂದು ಅವರ ಒಂದು ಕಷ್ಟಗಳನ್ನು ಕೇಳಿ ಅಧಿಕಾರಿಗಳ ಹತ್ರನೂ ಮಾತಾಡಿ ಆ ಒಂದು ಸಮಸ್ಯೆಗೆ ಪರಿಹಾರ 1 ವೀಕಲ್ಲಿ ಆಗದೆ ಇದ್ರೆ ಧರಣಿ ಮಾಡ್ತೀವಿ ಅಂತಂದು ಅವರು ಇಲ್ಲಿ ಬಂದು ಹೇಳ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ಮಲ್ಲಿ ಜೊತೆ ನಾನು ನಿಮ್ಮ ಶೇಖರ್ ಹೊಣೆನೂರು.